ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ರಾಜಕಾರಣದಲ್ಲಿ ಈಗ ಅಕ್ಷರಶಃ ಬಿರುಗಾಳಿ ಎದ್ದಿದೆ. ಒಂದು ಕಾಲದಲ್ಲಿ ಜಾತ್ಯತೀತ ಅನ್ನೋ ಮಂತ್ರ ಜಪಿಸುತ್ತಿದ್ದ ಜೆಡಿಎಸ್ ಮತ್ತು ಕುಮಾರಣ್ಣ ಈಗ ಕಂಪ್ಲೀಟ್ ಆಗಿ ಬದಲಾಗಿದ್ದಾರೆ. ದೆಹಲಿಯಲ್ಲಿ ಕೇಂದ್ರ ಸಚಿವರಾದ ಮೇಲೆ ಕುಮಾರಸ್ವಾಮಿ ಅವರ ಮಾತು, ಸ್ಟೈಲ್ ಮತ್ತು ರಣತಂತ್ರ ಎಲ್ಲವೂ ಹೊಸ ರೂಪ ಪಡೆದುಕೊಂಡಿದೆ. ಮುಸ್ಲಿಂ ಓಲೈಕೆಯ ರಾಜಕಾರಣಕ್ಕೆ ಕುಮಾರಣ್ಣ ಗುಡ್ ಬೈ ಹೇಳಿದ್ದಾರಾ? ಹಿಂದುತ್ವದ ಹೊಸ ಹಾದಿ ಹಿಡಿದಿದ್ದಾರಾ? ಅಕ್ರಮ ಬಾಂಗ್ಲಾ ವಲಸಿಗರ ವಿಚಾರ ಹಿಡಿದುಕೊಂಡು ಕಾಂಗ್ರೆಸ್ ಸರ್ಕಾರದ ನಿದ್ದೆಗೆಡಿಸುತ್ತಿರುವ ಕುಮಾರಸ್ವಾಮಿ ಅವರ ಅಸಲಿ ಪ್ಲಾನ್ ಏನು? ಅಷ್ಟೇ ಅಲ್ಲ, ದೆಹಲಿ ಮಂತ್ರಿ ಮಂಡಲದಲ್ಲಿ ಪ್ರಧಾನಿ ಮೋದಿ ಅವರು ಕುಮಾರಸ್ವಾಮಿ ಅವರಿಗೆ ಕೊಟ್ಟಿರುವ ಆ 9ನೇ ಸ್ಥಾನದ ಮರ್ಮವೇನು? ಇವತ್ತಿನ ಈ ವಿಶೇಷ ಮತ್ತು ರೋಚಕ ವರದಿಯಲ್ಲಿ ನಾವು ಕರ್ನಾಟಕ ರಾಜಕಾರಣದ ಈ ಮಹಾ ಬದಲಾವಣೆಯನ್ನು ಬಯಲು ಮಾಡಲಿದ್ದೇವೆ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಬಿಜೆಪಿ ಜೆಡಿಎಸ್ ಮೈತ್ರಿಯ ಒಡೆದ ಮನೆ ಮತ್ತು ಅಗರ್ವಾಲ್ ಎಚ್ಚರಿಕೆ. ವೀಕ್ಷಕರೇ, 2024ರ ಲೋಕಸಭಾ ಚುನಾವಣೆ ನಂತರ ಕರ್ನಾಟಕದಲ್ಲಿ ಎನ್ಡಿಎ ಅಂದರೆ ಅದು ಒಡೆದ ಮನೆಯಂತೆ ಇತ್ತು. ಬಿಜೆಪಿ ನಾಯಕರು ತಮ್ಮ ಪಾಡಿಗೆ ತಾವು, ಜೆಡಿಎಸ್ ನಾಯಕರು ತಮ್ಮ ಪಾಡಿಗೆ ತಾವು ಇದ್ದರು. ಇತ್ತೀಚೆಗೆ ನಡೆದ ಉಪಚುನಾವಣೆಗಳಲ್ಲಿ ಮಿತ್ರ ಪಕ್ಷಗಳ ನಡುವೆ ಯಾವುದೇ ಸಮನ್ವಯ ಇರಲಿಲ್ಲ. ಚನ್ನಪಟ್ಟಣದಲ್ಲಿ ನಿಖಿಲ್ ಮತ್ತು ಸಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಸೋಲಲು ಈ ಸಮನ್ವಯದ ಕೊರತೆಯೇ ಕಾರಣವಾಯಿತು. ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲೂ ಬಿಜೆಪಿ ಹೀನಾಯವಾಗಿ ಸೋತಿತು. ಈ ದೌರ್ಬಲ್ಯವನ್ನು ಗಮನಿಸಿದ ಬಿಜೆಪಿ ಉಸ್ತುವಾರಿ ಅಗರ್ವಾಲ್ ಅವರು ಬೆಂಗಳೂರಿಗೆ ಬಂದು ನಾಯಕರಿಗೆ ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇನ್ನು ಮುಂದೆ ಅಹಂಕಾರ ಬಿಟ್ಟು ಹೊಂದಿಕೊಂಡು ಹೋಗಿ ಅಂತ ಎಚ್ಚರಿಕೆ ಸಹ ನೀಡಿದ್ದಾರೆ. ಇದರ ಫಲವಾಗಿಯೇ ಈಗ ಎಚ್.ಡಿ. ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ಮತ್ತು ಶೋಭಾ ಕರಂದ್ಲಾಜೆ ಒಟ್ಟಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಮೋದಿ ಕ್ಯಾಬಿನೆಟ್ನಲ್ಲಿ ಕುಮಾರಣ್ಣನ ಪವರ್ 9ನೇ ಸ್ಥಾನದ ಸೀಕ್ರೆಟ್. ವೀಕ್ಷಕರೇ, ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸಚಿವ ಸಂಪುಟದಲ್ಲಿ ಕುಮಾರಸ್ವಾಮಿ ಅವರಿಗೆ ಸಿಕ್ಕಿರುವ ಸ್ಥಾನ ನೋಡಿ ಬಿಜೆಪಿ ನಾಯಕರೇ ದಂಗಾಗಿದ್ದಾರೆ. ಮಂತ್ರಿಗಳ ಸೀನಿಯಾರಿಟಿ ಪಟ್ಟಿಯಲ್ಲಿ ಪ್ರಧಾನಿ ಮೋದಿ ನಂತರ ಕುಮಾರಸ್ವಾಮಿ ಅವರಿಗೆ ಬರೋಬ್ಬರಿ 9ನೇ ಸ್ಥಾನ ಸಿಕ್ಕಿದೆ. ಬಿಜೆಪಿಯ ಹಿರಿಯ ನಾಯಕ ಪ್ರಹ್ಲಾದ್ ಜೋಶಿ ಅವರಿಗೆ 17ನೇ ಸ್ಥಾನ ಸಿಕ್ಕಿದ್ರೆ, ಕೇವಲ 2 ಸಂಸದರಿರುವ ಜೆಡಿಎಸ್ನ ಕುಮಾರಣ್ಣನಿಗೆ 9ನೇ ಸ್ಥಾನ ಸಿಕ್ಕಿದೆ. ಅಂದರೆ ಮೋದಿ ಅವರು ಕೇವಲ ಸಂಖ್ಯಾಬಲವನ್ನು ನೋಡುತ್ತಿಲ್ಲ, ಕುಮಾರಸ್ವಾಮಿ ಅವರ ಸಾರ್ವಜನಿಕ ಅನುಭವ ಮತ್ತು ವರ್ಚಸ್ಸನ್ನು ಪರಿಗಣಿಸಿದ್ದಾರೆ. ಇದು ರಾಜ್ಯ ಬಿಜೆಪಿಯ ಹಿರಿಯ ನಾಯಕರಿಗೆ ಒಂದು ರೀತಿ ಮುಜುಗರ ತಂದಿದ್ದರೂ ಮೈತ್ರಿ ಧರ್ಮ ಪಾಲಿಸಲೇಬೇಕಾದ ಅನಿವಾರ್ಯತೆ ಇದೆ. ಎಸ್ಐಆರ್ ವಿವಾದ ಮತ್ತು ಅಕ್ರಮ ವಲಸಿಗರ ಬಾಂಬ್. ಈಗ ಕುಮಾರಣ್ಣ ಕೈಗೆತ್ತಿಕೊಂಡಿರುವ ಅಸ್ತ್ರ ಅಂದರೆ ಅದು ಎಸ್ಐಆರ್ ಅಕ್ರಮ. ಕಾಂಗ್ರೆಸ್ ಸರ್ಕಾರ ಮತದಾರರ ಪಟ್ಟಿಯಲ್ಲಿ ಅಕ್ರಮ ಎಸಗುತ್ತಿದೆ. ಅದರಲ್ಲೂ ವಿದೇಶಿ ಪ್ರಜೆಗಳು ಮತ್ತು ಅಕ್ರಮ ಬಾಂಗ್ಲಾ ವಲಸಿಗರನ್ನ ಪಟ್ಟಿಗೆ ಸೇರಿಸುತ್ತಿದೆ ಅನ್ನೋದು ಕುಮಾರಸ್ವಾಮಿ ಅವರ ಗಂಭೀರ ಆರೋಪ. ಬಿಎಲ್ಒಗಳು ಮನೆಗೆ ಹೋಗುವ ಬದಲು ಮಸೀದಿಗಳು ಮತ್ತು ಮದರ್ಸಾಗಳಲ್ಲಿ ಕುಳಿತು ಎಸ್ಐಆರ್ ಪ್ರಕ್ರಿಯೆ ಮಾಡ್ತಿದ್ದಾರೆ ಅಂತ ಸಾಕ್ಷಿ ಸಮೇತ ಕುಮಾರಣ್ಣ ದೂರಿದ್ದಾರೆ. ರಾಮನಗರದ ಸಮುದಾಯ ಭವನದಲ್ಲಿ ಒಂದು ಸಮುದಾಯದವರನ್ನು ಗುಡ್ಡೆ ಹಾಕಿಕೊಂಡು ಅಕ್ರಮ ನಡೆಸುತ್ತಿರುವ ವಿಡಿಯೋ ಕೂಡ ರಿಲೀಸ್ ಮಾಡಿದ್ದಾರೆ. ಈ ವಿಚಾರದಲ್ಲಿ ಬಿಜೆಪಿಗಿಂತಲೂ ಕುಮಾರಸ್ವಾಮಿ ಹೆಚ್ಚು ಅಗ್ರೆಸಿವ್ ಆಗಿ ಹೋರಾಟ ಮಾಡ್ತಿದ್ದಾರೆ. ಮುಸ್ಲಿಂ ಓಲೈಕೆಗೆ ಗುಡ್ ಬೈ, ಹಿಂದುತ್ವದತ್ತ ಎಚ್ಡಿಕೆ ಪಯಣ. ವೀಕ್ಷಕರೇ, ಇಲ್ಲಿ ದೊಡ್ಡ ರಾಜಕೀಯ ಶಿಫ್ಟ್ ನಡೆದಿದೆ. ಜೆಡಿಎಸ್ ಹೆಸರಿನಲ್ಲಿರುವ ಜಾತ್ಯತೀತ ಪದಕ್ಕೆ ಈಗ ಎಳ್ಳು ನೀರು ಬಿಡುವ ಕಾಲ ಬಂದಿದೆ. ಮುಸ್ಲಿಂ ಓಲೈಕೆ ಮಾಡಿದರೆ ಮುಂದಿನ ಚುನಾವಣೆಯಲ್ಲಿ ಗೆಲ್ಲೋದು ಕಷ್ಟ ಅನ್ನೋದು ಕುಮಾರಸ್ವಾಮಿ ಅವರಿಗೆ ಅರ್ಥವಾದಂತಿದೆ. 2023ರ ಚುನಾವಣೆಯಲ್ಲಿ ಮುಸ್ಲಿಂ ಮತಗಳು 90% ಕಾಂಗ್ರೆಸ್ಗೆ ಹೋಗಿವೆ. ಹೀಗಾಗಿ ಆ ಓಲೈಕೆಯಿಂದ ಜೆಡಿಎಸ್ಗೆ ಲಾಭವಿಲ್ಲ ಅನ್ನೋದು ಅವರ ಲೆಕ್ಕಾಚಾರವಾಗಿದೆ. ತಮ್ಮ ತಂದೆ ಎಚ್.ಡಿ. ದೇವೇಗೌಡರು ಮುಸ್ಲಿಂ ಓಲೈಕೆಯ ರಾಜಕಾರಣ ಮಾಡಿರಬಹುದು. ಆದರೆ ಕುಮಾರಸ್ವಾಮಿ ಅವರು ಈಗ ಹಿಂದೂ ಹೃದಯ ಸಾಮ್ರಾಟ ಪಟ್ಟದತ್ತ ಕಣ್ಣಿಟ್ಟಿದ್ದಾರೆ. ಬಿಜೆಪಿ ಕಾರ್ಯಕರ್ತರ ವಿಶ್ವಾಸ ಗಳಿಸದಿದ್ದರೆ 2028ರಲ್ಲಿ ಜೆಡಿಎಸ್ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಅನ್ನೋ ಭಯ ಅವರನ್ನು ಬದಲಿಸಿದೆ. ವೋಟ್ ಬ್ಯಾಂಕ್ ಮ್ಯಾಥಮೆಟಿಕ್ಸ್, ಬಿಜೆಪಿ ವೋಟ್ ಜೆಡಿಎಸ್ಗೆ. ಕುಮಾರಸ್ವಾಮಿ ಅವರ ಈ ಬದಲಾವಣೆಯ ಹಿಂದೆ ಒಂದು ಗಣಿತವಿದೆ. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಗೆಲ್ಲಬೇಕು ಅಂದರೆ ಬಿಜೆಪಿಯ ವೋಟ್ ಶಿಫ್ಟ್ ಆಗೋದು ಬಹಳ ಮುಖ್ಯ. ಮಂಡ್ಯ ಅಥವಾ ರಾಮನಗರದಲ್ಲಿ ಬಿಜೆಪಿ ವೋಟ್ ಮತ್ತು ಜೆಡಿಎಸ್ ವೋಟ್ ಸೇರಿದರೆ ಕಾಂಗ್ರೆಸ್ನ ಸೋಲಿಸೋದು ಸುಲಭ. ರಾಮನಗರದಲ್ಲಿ ನಿಖಿಲ್ ಸೋಲಿಗೆ ಮುಸ್ಲಿಂ ಮತಗಳು ಕಾಂಗ್ರೆಸ್ ಕಡೆ ಹೋಗಿದ್ದೇ ಕಾರಣ.
ಅಲ್ಲಿ ಬಿಜೆಪಿಗೆ ಇರೋ 13,000 ಓಟುಗಳು JDSಗೆ ಶಿಫ್ಟ್ ಆದರೆ ನಿಖಿಲ್ ಗೆಲುವು ಪಕ್ಕಾ. ಈ ಓಟ ಶಿಫ್ಟ್ ಆಗಬೇಕು ಅಂದರೆ ಬಿಜೆಪಿ ಕಾರ್ಯಕರ್ತರ ಭಾವನೆಗಳನ್ನು ಕುಮಾರಣ್ಣ ಪ್ರತಿನಿಧಿಸಬೇಕು. ಅದಕ್ಕೆ ಅವರು ಈಗ ಹಿಂದುತ್ವದ ಪರ ಬ್ಯಾಟ್ ಬೀಸ್ತಿದ್ದಾರೆ. ಹಿರಿಯೂರು ಉಪಚುನಾವಣೆ ಕುಮಾರಣ್ಣನ ಅಗ್ನಿ ಪರೀಕ್ಷೆ. ಮುಂದೆ ಬರುತ್ತಿರುವ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಈ ಮೈತ್ರಿಗೆ ಅತಿ ದೊಡ್ಡ ಅಗ್ನಿ ಪರೀಕ್ಷೆ. ಕಾಂಗ್ರೆಸ್ನ ಡಿ ಸುಧಾಕರ್ ಅವರ ಅಕಾಲಿಕ ನಿಧನದಿಂದ ತೆರವಾಗಿರುವ ಈ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರೇ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅನ್ನೋ ಚರ್ಚೆ JDS ವಲಯದಲ್ಲಿ ನಡೆಯುತ್ತಿದೆ. ಕೇಂದ್ರ ಸಚಿವ ಸ್ಥಾನ ಬಿಟ್ಟು ಕುಮಾರಸ್ವಾಮಿ ರಾಜ್ಯಕ್ಕೆ ಬರ್ತಾರಾ ಅನ್ನೋದು ಅನುಮಾನವಿದ್ದರೂ ಅಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲ್ಲೋದು ಪಕ್ಕಾ ಅನ್ನೋ ಲೆಕ್ಕಾಚಾರವಿದೆ. ಈ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು JDS ಮತಗಳು ಸೇರಿದರೆ ಕಾಂಗ್ರೆಸ್ ಸೋಲಿಸೋದು ದೊಡ್ಡ ವಿಷಯವಲ್ಲ. ಇದು 2028ರ ಮಹಾಯುದ್ಧಕ್ಕೆ ಮುನ್ನುಡಿ ಆಗಲಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಕರ್ನಾಟಕ ರಾಜಕಾರಣ ಈಗ DK ಶಿವಕುಮಾರ್ ವರ್ಸಸ್ HD ಕುಮಾರಸ್ವಾಮಿ ಎಂಬ ಹಂತಕ್ಕೆ ಬಂದು ನಿಂತಿದೆ. ಕುಮಾರಣ್ಣನ ಈ ಹೊಸ ಅವತಾರ ಮತ್ತು ಬಿಜೆಪಿ ಜೊತೆಗಿನ ನಿಕಟ ಮೈತ್ರಿ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿದೆ. JDS ತನ್ನ ಹಳೆಯ ಅಜೆಂಡಾವನ್ನು ಬಿಟ್ಟು ಹೊಸ ಹಾದಿಯಲ್ಲಿ ಸಾಗುತ್ತಿದೆ. ನಿಮಗೇನನ್ನಿಸುತ್ತೆ? ಕುಮಾರಸ್ವಾಮಿ ಅವರ ಈ ಹಿಂದುತ್ವದ ನಡೆ JDSಗೆ ಲಾಭ ತರುತ್ತಾ? ಅಕ್ರಮ ವಲಸಿಗರ ವಿಚಾರದಲ್ಲಿ ಕುಮಾರಣ್ಣ ಮಾಡ್ತಿರುವ ಹೋರಾಟ ಸರಿಯಾಗಿದೆಯಾ? ಈ ಕುರಿತಾಗಿರುವ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.